ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ವಿವಾದದ ಜೊತೆಯಲ್ಲಿ ಕೈ ನಾಯಕರ ಭಿನ್ನಧ್ವನಿ ಮತ್ತು ಅಪಸ್ವರಗಳು ಕೇಳಿಬರ್ತಾ ಇದೆ. ಈ ಮೂಲಕ ಖಾಲಿ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ, ಈ ರೀತಿಯಾದಂತ ಅಪಸ್ವರಗಳು ಬಿಜೆಪಿಯಲ್ಲೂ ಕೂಡ ಭಾರಿ ಸದ್ದು ಮಾಡ್ತಾ ಇದೆ. ಬಂಡಾಯ ವಿಚಾರ ಇನ್ನೊಂದು ಕಡೆ ಆದ್ರೆ ಬೆನ್ನ ರಾಗ ಭಾರಿ ಜೋರಾಗಿಬಿಟ್ಟಿದೆ. ಈಗ ಬಿಜೆಪಿಯಲ್ಲಿರುವಂತಹ ಬಂಡಾಯ ಶಮನಕ್ಕೆ ಆರ್ಎಸ್ಎಸ್ ಒಂದು ಭರ್ಜರಿ ಮೀಟಿಂಗ್ ಅನ್ನ ಪ್ಲಾನ್ ಮಾಡಿದೆ. ಏನೋ ಈ ಮೀಟಿಂಗ್ ಅಲ್ಲಿ ಪ್ರಭಾವಿ 30ಕ್ಕೂ ಹೆಚ್ಚು ನಾಯಕರು ಭಾಗಿಯಾಗ್ತಿದ್ದಾರೆ. ಹಾಗಾದ್ರೆ ಆರ್ಎಸ್ಎಸ್ ಹಮ್ಮಿಕೊಂಡಿರುವಂತಹ ಆ ಮಹತ್ವದ ಮೀಟಿಂಗ್ ಅಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ, ಏನದು ಮೀಟಿಂಗ್, ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಬಿಜೆಪಿ ಭಿನ್ನಮತ ಶಮನಕ್ಕೆ ಮುಂದಾದ ಆರ್ಎಸ್ಎಸ್ ಈಗ ಅತೃಪ್ತರಿಗೆ ಮದ್ದನ್ನ ಅರಿಯಲು ಆರ್ಎಸ್ಎಸ್ ಎಂಟ್ರಿಯನ್ನ ಕೊಟ್ಟಿದೆ. ಬಿಜೆಪಿ ಭಿನ್ನಮತವನ್ನ ತಣಿಸಲು ನಾಳೆ ಆರ್ಎಸ್ಎಸ್ ಮಹತ್ವದ ಸಭೆಯನ್ನ ಹಮ್ಮಿಕೊಂಡಿದೆ. ಬಿಜೆಪಿಯ ಅತೃಪ್ತರು ಇನ್ನು ಕೋರ್ ಕಮಿಟಿ ಸದಸ್ಯರಿಗೆ ಸಭೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಶಾಸಕ ಯತ್ನಾಳ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ಡಾಕ್ಟರ್ ಮೋಹನ್ ದಾಸ್ ಅವರು ಕೂಡ ಭಾಗಿಯಾಗ್ತಾರೆ. ಜೊತೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜಯೇಂದ್ರ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬೆಂಗಳೂರಿನ ಚನ್ನೇನಹಳ್ಳಿಯ ಸಂಘದ ಕಚೇರಿಯಲ್ಲಿ ಮೀಟಿಂಗ್ ಇರೋದು. ಬಿಜೆಪಿಯ ಬಂಡಾಯವನ್ನ ತಡೆಯಲು ಆರ್ಎಸ್ಎಸ್ ಈಗ ಭರ್ಜರಿ ಪ್ಲಾನ್ ಒಂದನ್ನ ಮಾಡಿದೆ. ಬರೋಬ್ಬರಿ 40 ಬಿಜೆಪಿ ರಾಜ್ಯ ನಾಯಕರೊಂದಿಗೆ ಆರ್ಎಸ್ಎಸ್ ಸಭೆಗೆ ಪ್ಲಾನ್ ಮಾಡಿರುವಂಥದ್ದು. ರಾಜ್ಯ ಬಿಜೆಪಿಯಲ್ಲಿರುವಂತಹ ಬಂಡಾಯ ಮತ್ತು ಭಿನ್ನಮತ ಶಮನ ಆಗೋದು ಫಿಕ್ಸ್ ಆಗಿಬಿಟ್ಟಿದೆ. ಬಹಳ ದಿನಗಳ ಬಳಿಕ ಈಗ ರಾಜ್ಯ ಬಿಜೆಪಿಯ ಜೊತೆ ಆರ್ಎಸ್ಎಸ್ ನಾಯಕರ ಸಭೆ ಆಗ್ತಿರುವಂಥದ್ದು. ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಬಗ್ಗೆ ಆರ್ಎಸ್ಎಸ್ ನಾಯಕರು ಆಸಕ್ತಿಯನ್ನ ತೋರಿಸ್ತಿದ್ದಾರೆ. ಮುಕ್ತವಾಗಿ ಚರ್ಚಿಸಿ ನಾಯಕರ ಭಿನ್ನಾಭಿಪ್ರಾಯ ಏನಿದೆ ಇವೆಲ್ಲವನ್ನ ನಿವಾರಣೆ ಮಾಡುವಂತಹ ಪ್ಲಾನ್. ಈ ಮೂಲಕ ರಾಜ್ಯ ಬಿಜೆಪಿಯನ್ನ ಸಶಕ್ತವಾಗಿ ಕಟ್ಟಲು ಟೊಂಕ ಕಟ್ಟಿ ನಿಂತಿದೆ ಈಗ ಆರ್ಎಸ್ಎಸ್. ರಾಜ್ಯ ರಾಜಕೀಯದಲ್ಲಿ ಭಾರಿ ಭಿನ್ನ ರಾಗಗಳು, ಭಿನ್ನ ಸ್ವರ ಕೇಳಿಬರ್ತಾ ಇದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅನ್ನ ಗಮನಿಸೋದಾದ್ರೆ ಸಿಎಂ ಕುರ್ಚಿಯ ಆಸೆಯನ್ನ ಕಾಂಗ್ರೆಸ್ ನಾಯಕರೇ ಬಹಿರಂಗ ಹೇಳಿಕೆಯ ಮೂಲಕ ತಮ್ಮ ಆಸೆಯನ್ನ ಹೊರಗಾಗ್ತಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯ ಇರುವಂತದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದರ ಜೊತೆಯಲ್ಲಿ ಬಿಜೆಪಿಯಲ್ಲೂ ಕೂಡ ಭಾರಿ ಗದ್ದಲಗಳು, ಅಪಸ್ವರಗಳು, ತಮ್ಮ ಅಭಿಪ್ರಾಯಗಳನ್ನ ಹೊರಗಾಗ್ತಿದ್ದಾರೆ. ಒಂದು ಕಡೆಯಲ್ಲಿ ಬಣದ ವಿಚಾರ ರಾಜಕೀಯ ಇರುವಂತದ್ದು, ಆದ್ರೆ ಇದರ ಜೊತೆಯಲ್ಲಿ ಸಂಘ ಪರಿವಾರದ ವಿಚಾರಗಳು ಕೂಡ ಇದೆ. ಈಗ ಬಿಜೆಪಿಯಲ್ಲಿರುವಂತಹ ಭಿನ್ನ ಮತ ಶಮನಕ್ಕೆ ಆರ್ಎಸ್ಎಸ್ ಮುಂದಾಗಿದೆ. ಅತೃಪ್ತರಿಗೆ ಮದ್ದನ್ನ ಎರಿಲಿಕ್ಕೆ ಬಿಜೆಪಿ ಜೊತೆ, ಬಿಜೆಪಿಯ ಪ್ರಭಾವಿ ನಾಯಕರ ಜೊತೆ, ಒಂದು ಕಡೆಯಲ್ಲಿ ಬಿಜೆಪಿಯ ಅತೃಪ್ತರು ಯಾರ್ಯಾರಿದ್ದಾರೆ ನಾಯಕರು, ಇನ್ನು ಕೋರ್ ಕಮಿಟಿ ಸದಸ್ಯರ ಜೊತೆ ಒಂದು ಮಹತ್ವದ ಸಭೆಗೆ ಈಗ ಸಿದ್ಧವಾಗಿದೆ ಆರ್ಎಸ್ಎಸ್. ನಾಳೆ ಒಂದು ಮಹತ್ವದ ಸಭೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರಿನ ಚನ್ನೇನಹಳ್ಳಿ ಸಂಘದ ಕಚೇರಿಯಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಮೂಲಕ ಬಿಜೆಪಿಯ ಬಂಡಾಯವನ್ನ ತಡೆಯಲು ಆರ್ಎಸ್ಎಸ್ ಈಗ ರೆಡಿಯಾಗಿ ನಿಂತಿದೆ. ಬರೋಬ್ಬರಿ 40ಕ್ಕೂ ಹೆಚ್ಚು ಬಿಜೆಪಿಯ ರಾಜ್ಯ ನಾಯಕರೊಂದಿಗೆ ಆರ್ಎಸ್ಎಸ್ ಸಭೆಗೆ ಮುಂದಾಗಿಬಿಟ್ಟಿದೆ. ಇನ್ನು ಬಹಳ ಪ್ರಮುಖವಾಗಿ ಶಾಸಕ ಯತ್ನಾಳ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಕೂಡ ಅವರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ. ಇನ್ನು ಈ ಮಹತ್ವದ ಸಭೆಯಲ್ಲಿ ರಾಜ್ಯ ಬಿಜೆಪಿಯ ಉಸ್ತುವಾರಿ ಆಗಿರುವಂತಹ ಡಾಕ್ಟರ್ ರಾಧಾಮೋಹನ್ ದಾಸ್ ಅವರಿರ್ತಾರೆ. ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಭಾಗಿಯಾಗ್ತಾರೆ. ಜೊತೆಯಲ್ಲಿ 30ಕ್ಕೂ ಹೆಚ್ಚು ಅನೇಕ ನಾಯಕರು ಈ ಒಂದು ಸಭೆಯಲ್ಲಿ ಇರ್ತಾರೆ.
ಒಂದು ಲೆಕ್ಕದಲ್ಲಿ ಹೇಳೋದಾತಾದ್ರೆ ಏನು ನಾಯಕರ ಭಿನ್ನಾಭಿಪ್ರಾಯ ಇದೆಯಲ್ಲ ಬಿಜೆಪಿಯಲ್ಲಿರುವಂಥದ್ದು ಇವೆಲ್ಲವನ್ನ ಶಮನ ಮಾಡಬೇಕು. ನಿವಾರಣೆಗಾಗಿನೇ ಇಂಥದ್ದೊಂದು ಮಹತ್ವದ ಸಭೆಯನ್ನ RSS ಹಮ್ಮಿಕೊಂಡಿದೆ. ರಾಜ್ಯ ಬಿಜೆಪಿಯಲ್ಲಿ ಯಾವಾಗ ಅಪಸ್ವರಗಳು ಕೇಳಿ ಬರ್ಲಿಕ್ಕೆ ಶುರುವಾಯಿತು, ಅತ್ತ ಬಹಳ ಪ್ರಭಾವಿ ನಾಯಕರೇ, ಬಿಜೆಪಿಯ ಪ್ರಭಾವಿ ನಾಯಕರೇ ತಮ್ಮ ಭಿನ್ನಾಭಿಪ್ರಾಯವನ್ನ ಹೊರಗಾಕ್ಲಿಕ್ಕೆ ಶುರು ಮಾಡಿದ್ರು. ಬಹಿರಂಗ ಹೇಳಿಕೆಗಳು ಬಂತು. ಇವೆಲ್ಲದರ ನಡುವೆ ಮುಂದೆ ಕಾರ್ಯಕರ್ತರಿಗಿರುವಂಥದ್ದು, ಇನ್ನು ಪಕ್ಷಕ್ಕೆ, ಇಡೀ ಜನತೆಗೆ ಒಂದು ಕೆಟ್ಟ ಸಂದೇಶ ರವಾನೆ ಆಗತ್ತೆ ಅಂತ ಇವೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂತ RSS ನಾಳೆ ಮಹತ್ವದ ಸಭೆಯನ್ನ ಹಮ್ಮಿಕೊಂಡಿದೆ. ಇನ್ನು 40ಕ್ಕೂ ಹೆಚ್ಚು ಪ್ರಭಾವಿ ಬಿಜೆಪಿ ನಾಯಕರನ್ನ ಈ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ.